ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೃದುವಾದ ಚಪಾತಿ ಸಾಫ್ಟಾಗಿ ಆಗಬೇಕಂದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟಿಪ್ಸ್ಗಳ ಜೊತೆಗೆ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ. ನೋಡಿ ಫಸ್ಟಿಗೆ ಗೋಧಿ ಹಿಟ್ಟು ನಾನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಇದು ಗೋಧಿ ತೊಗೊಂಡು ಮಿಲ್ ಮಾಡಿಸಿರೋವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೋಡಿ ಇದು ಹಾಲು, ಒಂದು ಚಿಕ್ಕ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ನಾನು ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಹಾಲು ಹಾಕೋದ್ರಿಂದ ರುಚಿ ಏನು ಚೇಂಜ್ ಆಗೋಲ್ಲ, ಮಾಮೂಲಿ ಚಪಾತಿ ಥರನೇ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಸಾಫ್ಟಾಗಿ ಕಲಿಸ್ಕೋಬೇಕಿದು. ಹಿಟ್ಟು ಗಟ್ಟಿ ಇರಬಾರ್ದು. ಹಿಟ್ಟು ಗಟ್ಟಿ ಇದ್ರೂ ಚಪಾತಿ ಗಟ್ಟಿ ಆಗುತ್ತೆ. ಮೆತ್ತಗೆ ಕಲಿಸ್ಕೋಬೇಕು. ನೋಡಿ ಈ ರೀತಿ ಚಪಾತಿ ಹಿಟ್ಟು ಮೆತ್ತಗೆ ಕಲಿಸ್ಕೋಬೇಕು. ಮತ್ತು ಚಪಾತಿ ಹಿಟ್ಟಿದೆ ಅಲ್ಲ, ಅದು ನೈಸಾಗಿರಬೇಕು. ಸ್ವಲ್ಪ ದಪ್ಪ ಇದ್ರೂ ಚಪಾತಿ ಗಟ್ಟಿ ಆಗುತ್ತೆ. ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಇಲ್ಲಾಂದರೆ ಒಂದು 20 ನಿಮಿಷ ಆದರೂ ಇಡಬೇಕು. ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಇನ್ನೂ ಮೆತ್ತಗಾಗಿರುತ್ತೆ, ಚೆನ್ನಾಗಿರುತ್ತೆ ಹಿಟ್ಟು. ಇದನ್ನು ಮತ್ತೆ ಸ್ವಲ್ಪ ನಾದ್ಕೊಳ್ಬೇಕು. ಹೀಗೆ ನಾದ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು. ಚಪಾತಿ ಯಾವ ಸೈಜಲ್ಲಿ ನೀವು ಮಾಡ್ತೀರಾ ನೋಡಿಕೊಂಡು ಅಷ್ಟು ದಪ್ಪ ಉಂಡೆ ತೊಗೋಬೇಕು. ಆಮೇಲೆ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಬೇಕು. ಮೊದಲಿಗೆ ಚಿಕ್ಕದಾಗಿ ಲಟ್ಟಿಸ್ಬೇಕು. ಈ ರೀತಿ ಲಟ್ಟಿಸ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಸವರ್ಬಿಟ್ಟು ಈ ರೀತಿ ಮಾಡಬೇಕು. ಇದನ್ನು ಲಟ್ಟಿಸ್ಕೋಬೇಕು. ನಿಮಗೆ ತೆಳು ಬೇಕಂದರೆ ತೆಳುಗೆ, ಅಥವಾ ಸ್ವಲ್ಪ ದಪ್ಪ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೋಬೇಕು. ಹಿಟ್ಟು ಹಾಕಿನೇ ಲಟ್ಟಿಸ್ಬೇಕು. ನಾವು ಹಿಟ್ಟು ಮೃದುವಾಗಿ ಕಲಿಸಿದ್ವಲ್ಲ, ಹಾಗಾಗಿ ಹಿಟ್ಟು ಹಚ್ಚಿಬಿಟ್ಟೆ ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಅಂಟತ್ತೆ. ಆಮೇಲೆ ಅದಾದಮೇಲೆ 2 ಸಾರಿ ಮಡಚಿಬಿಟ್ಟು 4 ಲೇಯರ್ ಬರುತ್ತಲ್ಲ, ಆ ಥರನೂ ಮಾಡ್ಬೋದು. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು 2 ಸಾರಿ ಮಡಚಿದ್ರೆ 4 ಲೇಯರ್ ಬರುತ್ತೆ. ಈ ರೀತಿನೂ ಮಾಡ್ಕೋಬೋದು. ನೋಡಿ ಹಿಟ್ಟು ಹಾಕಿ ಲಟ್ಟಿಸ್ಬೇಕು. ಹಿಟ್ಟು ಕಲಿಸುವಾಗ ಮಾತ್ರ ಸಾಫ್ಟಾಗಿ, ತುಂಬ ಗಟ್ಟಿ ಕಲಿಸ್ಬಾರ್ದು, ಸಾಫ್ಟಾಗಿ ಕಲಿಸ್ಬೇಕು. ಒಂದು ಸ್ವಲ್ಪ ಹಾಲು ಹಾಕಿ ಕಲಿಸ್ಬೇಕು. ಮತ್ತು ಹಿಟ್ಟು ನೈಸಾಗಿರಬೇಕು. ಇದಿಷ್ಟೂ ಇಂಪಾರ್ಟೆಂಟು. ಮತ್ತು ಬೇಯಿಸುವಾಗ ನೋಡಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಸ್ಟವ್ ಕಮ್ಮಿ ಇಟ್ಟು ಬೇಯಿಸಬಾರ್ದು. ತುಂಬ ಸ್ಟವ್ ಕಮ್ಮಿ ಇಟ್ಟು ಬೇಯಿಸಿದ್ರೂ ಚಪಾತಿ ಗಟ್ಟಿಯಾಗತ್ತೆ. ನೋಡಿ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನೀವು ಇಲ್ಲಿ ಗಮನಿಸಿರ್ಬೋದು, ನಾನು ಎಣ್ಣೆ ತುಂಬ ಕಮ್ಮಿ ಬಳಸ್ತಾ ಇದ್ದೀನಿ. ಕಲಿಸುವಾಗಲೂ ಎಣ್ಣೆ ಹಾಕಿಲ್ಲ ನಾನು, ಮೇಲೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಲಟ್ಟಿಸುವಾಗ ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಕಮ್ಮಿ ಹಾಕಿ ಹಾಲು ಹಾಕಿ ಸ್ವಲ್ಪ ಕಲಸಿದ್ರೆ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ. ನೋಡಿ ಬೇಗ ಹೀಗೆ ತಿರುಗಿಸ್ತಾ ಬೇಯಿಸಬೇಕು. ಕಮ್ಮಿ ಉರಿ ಇಟ್ಬಿಟ್ಟು ನಿಧಾನವಾಗಿ ಬೇಯಿಸಿದ್ರೆ ಚಪಾತಿ ಗಟ್ಟಿಯಾಗತ್ತೆ. ನೋಡಿ ಈಗ ಅಷ್ಟೇ, ಚಪಾತಿ ಬಿಸಿಯಾಗಿ ಮೃದುವಾಗಿ ಚಪಾತಿ ರೆಡಿಯಾಗಿದೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಆಗುತ್ತೆ ಚಪಾತಿ ಅಂತ. ನೋಡಿ ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಚಪಾತಿ ಅಂತ. ಈಗ ಮೃದುವಾದ ಚಪಾತಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.